ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನ ಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ಸನ್ನು ಒಳಗೊಂಡಿರ್ತಕ್ಕಂಥ ಕೋರ್ಸನ್ನು ಅಪ್ಲೋಡ್ ಮಾಡಿದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡಿ. ತುಂಬ ಕ್ವಾಲಿಟಿ ಕ್ಲಾಸಸ್ಗಳಿದೆ. ತುಂಬ ಟೀಚರ್ಸನ್ನು ಕರೆಸಿ ಕ್ಲಾಸಸ್ ಮಾಡಿರ್ತಕ್ಕಂಥ ಕ್ಲಾಸಸ್ಗಳಿದೆ. ಸ್ಟಾರ್ಟಿಂಗಲ್ಲಿ HSTR, GPSTR ಸಿಲೆಬಸ್ ಗೊಂದಲದಲ್ಲಿ ಯಾವ್ಯಾವ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸಲ್ಲಿ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲು ಸ್ವಲ್ಪ ಡಿಲೇ ಮಾಡಿರ್ಬೋದು. ಬಟ್ ಈಗ ನೋಡಿ, ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ ಮೀಡಿಯಮಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀವಿ ಮತ್ತು ಕನ್ನಡ ಮೀಡಿಯಮಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಕನ್ನಡ ಮೀಡಿಯಮಲ್ಲಿ ಬೈಲಿಂಗ್ವಲಲ್ಲಿ ಮ್ಯಾಕ್ಸಿಮಮ್ ಕ್ಲಾಸಸ್ಗಳು ಮಾಡ್ತಾ ಇದ್ದೀವಿ. ಬಟ್ ಪ್ಯೂರ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. 10th ಕ್ಲಾಸಸ್ದ ಏನು LBA ಕ್ವಶನ್ಸ್ಗಳಿದೆ ಅವನ್ನ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿದ್ದೀವಿ. ಮತ್ತು ಎಕ್ಸಾಮ್ ಹೋಗೋದ್ರೊಳಗಡೆ ಎಲ್ಲವೂ ಕೂಡ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀವಿ. ಮತ್ತು HSTR ತುಂಬ ಫಾಸ್ಟ್ ಮೂವಿಂಗ್ ಇರೋದು ನಮ್ಮಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಕನ್ನಡ ತುಂಬ ಚೆನ್ನಾಗಿದೆ. ಕನ್ನಡ ನಾಗರಾಜ್ ಸರ್ದ ಒಂದು ಕ್ಲಾಸ್ ತುಂಬ ಚೆನ್ನಾಗಿದೆ. ಸೊ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನೋಡಿ, ಲೈಫ್ ಪ್ರೊಸೆಸ್ ಇದು ಬಯೋಲಾಜಿಕಲ್ ಸೈನ್ಸಿಗೆ ಸಂಬಂಧಪಟ್ಟಂಥ ಲೈಫ್ ಪ್ರೊಸೆಸ್ ಅಂತಕ್ಕಂಥ ಟಾಪಿಕ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈಗ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಏನಿದು ಲೈಫ್ ಪ್ರೊಸೆಸ್ ಅಂದರೆ ಏನು? ಫಸ್ಟ್ ಕನ್ನಡದಲ್ಲಿ ಇದಕ್ಕೆ ಜೀವಕ್ರಿಯೆಗಳು ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಲೈಫ್ ಪ್ರೊಸೆಸ್ಗೆ ಜೀವಕ್ರಿಯೆಗಳು ಅಂತ ಕರಿತೀವಿ. ಏನು ಜೀವಕ್ರಿಯೆಗಳು ಅಂದರೆ ಏನು ನೋಡಿ? ಜೀವಕ್ರಿಯೆಗಳು ಅಂದಾಗ ಇದು 100% ಇದು ಕ್ಲಿಯಾರಿಟಿ ಇಲ್ಲೇ ಸಿಗ್ಬಿಡುತ್ತೆ ನಮಗೆ. ಜೀವಿಗಳಲ್ಲಿ ಕಂಡುಬರುತ್ತೆ. ಇಸ್ ಪ್ರೆಸೆಂಟ್ ಇನ್ ಲಿವಿಂಗ್ ಆರ್ಗಾನಿಸಮ್ಸ್. ಒಂದು ಜೀವಿ ತನ್ನನ್ನು ತಾನು ಸರ್ವೈವಲ್ ಮಾಡಲಿಕ್ಕೆ, ತಾನು ಉಳ್ಕೊಳ್ಳಿಕ್ಕೆ, ಕ್ಲಿಯರ್, ಒಂದು ಜೀವಿ ತಾನು ಉಳ್ಕೊಳ್ಳಿಕ್ಕೆ, ಈ ನೇಚರಲ್ಲಿ ತಾನು ಬದುಕಲಿಕ್ಕೆ ಅದು ಏನೇನು ಮಾಡುತ್ತೆ ಅವೆಲ್ಲವೂ ಕೂಡ ಜೀವಕ್ರಿಯೆಗಳೇ. ಕ್ಲಿಯರ್, ಲೈಫ್ ಪ್ರಾಸೆಸ್ಸೇ. ಸೊ ಆಲ್ರೆಡಿ ಹೇಳಿದ್ವಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಒಂದು ಜೀವಿಯ ಲಕ್ಷಣಗಳು ಅಂದರೆ ಏನು? ಒಂದು ಜೀವಿಯ ಲಕ್ಷಣಗಳು ಅಂದರೆ ಒಂದು ಜೀವಿ ಗ್ರೌತ್ ಆಗತ್ತೆ. ಕ್ಲಿಯರ್, ಜೀವಿಯ ಲಕ್ಷಣಗಳು ಅಂದರೆ ಗ್ರೌತ್, ಬೆಳವಣಿಗೆ ಆಗತ್ತೆ. ನೆಕ್ಸ್ಟ್ ಅದಕ್ಕೆ ಪೋಷಕಾಂಶಗಳು ಬೇಕು. ಅದು ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಮಾಡುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ಮಾಡುತ್ತೆ. ಇವೆಲ್ಲವೂ ಕೂಡ ನಿಮಗೆ ಕ್ಲಿಯಾರಿಟಿ ಇದೆ. ಕ್ಲಿಯರ್, ಎಕ್ಸ್ಕ್ರೀಷನ್ ಮಾಡುತ್ತೆ, ವಿಸರ್ಜನೆ ಮಾಡುತ್ತೆ, ಪ್ರಚೋದನೆಗೆ ಪ್ರತಿಕ್ರಿಯೆ ಇರುತ್ತೆ. ಓಕೆ, ನೆಕ್ಸ್ಟ್ ರಿಪ್ರೊಡಕ್ಷನ್ ಮಾಡುತ್ತೆ ಮತ್ತು ರೆಸ್ಪಿರೇಷನ್, ಉಸಿರಾಟ ಮಾಡುತ್ತೆ. ನೆಕ್ಸ್ಟ್ ಹೊಂದಾಣಿಕೆ ಆಗುತ್ತೆ, ಅಡಾಪ್ಟೇಷನ್, ಪರಿಸರಕ್ಕೆ ತಕ್ಕ ಹಾಗೆ ಏನಾಗುತ್ತೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಒಂದು ಜೀವಿಯ ಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಬಟ್ ಹಾಗಾದರೆ ಒಂದು ಜೀವಿಯ ಇವೆಲ್ಲ ಲಕ್ಷಣಗಳು ನಡಿಬೇಕಪ್ಪ ಅಂದರೆ ಆ ಜೀವಿಯ ದೇಹದ ಒಳಗಡೆ ಜೀವಕ್ರಿಯೆಗಳು ನಡಿಬೇಕು ಅಂತ. ಜೀವಿಯ ದೇಹದ ಒಳಗಡೆ ಜೀವಕ್ರಿಯೆಗಳು ನಡೆಯೋದು. ಆದರೆ ಜೀವಿಯ ದೇಹದ ಒಳಗಡೆ ಜೀವಕ್ರಿಯೆಗಳು ಎಲ್ಲಿ ನಡೆಯುತ್ತೆ? ಇದು ಕ್ವಶನ್. ಜೀವಿಯ ದೇಹದ ಒಳಗಡೆ ಜೀವಕ್ರಿಯೆಗಳು ಎಲ್ಲಿ ನಡೆಯುತ್ತೆ? ಸಿಂಪಲ್, ಒಂದು ಜೀವಿ ಅಂತ ಇದೆ ಅಲ್ವಾ, ಇದೊಂದು ಲಿವಿಂಗ್ ಆರ್ಗಾನಿಸಮ್ಸ್, ನೀನೆ ಅಂತ ಅನ್ಕೋ. ಕ್ಲಿಯರ್, ನೀನೆ ಒಂದು ಜೀವಿ. ಓಕೆ, ನೀನೆ ಹುಡುಗಿ ಆದರೆ ಒಂದೆರಡು ಜಡೆ ಬರೆದಿದ್ದೀನಿ. ಕ್ಲಿಯರ್, ಹಾಗಾದರೆ ಸಿಂಪಲ್, ಒಂದು ಜೀವಿ ಯಾವುದರಿಂದ ಆಗಿರುತ್ತೆ ಅಂದರೆ ಒಂದು ಜೀವಿಯ ಮೂಲ ಘಟಕ, ಬೇಸಿಕ್ ಯೂನಿಟ್ ಯಾವುದಪ್ಪ ಅಂತ ಕೇಳಿದ್ರೆ ಅದಕ್ಕೆ ನಾವು ಲಿವಿಂಗ್ ಸೆಲ್ ಅಂತ ಕರಿತೀವಿ. ಕ್ಲಿಯರ್, ಕನ್ನಡದಲ್ಲಿ ಜೀವಕೋಶ. ಒಂದು ಜೀವಿಯ ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಅದನ್ನು ನಾವೇನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಕ್ಲಿಯರ್, ಹಾಗೆ ಈ ಜೀವಕ್ರಿಯೆ ಅಂತಕ್ಕಂಥದ್ದು ನಡೆಯೋದೇ ಈ ಜೀವಕೋಶದಲ್ಲಿ. ಕ್ಲಿಯರ್, ಜೀವಕೋಶದಲ್ಲಿ. ಹಾಗಾದ್ರೆ ವಾಟ್ ಈಸ್ ಲೈಫ್ ಪ್ರೊಸೆಸ್? ಏನಿಲ್ಲ, ಒಂದು ಜೀವಕೋಶ ಏನಿದೆ ಆ ಜೀವಕೋಶದಲ್ಲಿ ಒಂದು ಜೀವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ನಡೆಯುತ್ತೆ. ಆ ಕ್ರಿಯೆಗಳು ನಡಿಬೇಕಾದ್ರೆ ಆ ಜೀವಕೋಶ ಏನಾಗ್ತಾ ಇರುತ್ತೆ? ಡ್ಯಾಮೇಜ್ ಆಗ್ತಾ ಇರುತ್ತೆ. ಆ ಡ್ಯಾಮೇಜನ್ನು ಅದು ರಿಪೇರ್ ಮಾಡ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಆ ಎಲ್ಲ ಪ್ರೊಸೆಸ್ಸನ್ನು ಅದೇನು ಮಾಡಬೇಕಾಗತ್ತೆ? ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಒಂದು ಜೀವಕೋಶ ತನ್ನನ್ನೇ ತಾನು ದುರಸ್ತಿ ಮತ್ತು ನಿರ್ವಹಣೆ
ನಿರ್ವಹಣೆ, ಒಂದು ಜೀವಿ ಬದುಕಲಿಕ್ಕೆ ಮೂಲ ಘಟಕ, ಜೀವಿಯ ಮೂಲ ಘಟಕ ಆಗಿರತಕ್ಕಂಥ ಜೀವಕೋಶ ತನ್ನನ್ನೇ ತಾನು ದುರಸ್ತಿ ಮತ್ತು ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಲೈಫ್ ಪ್ರೊಸೆಸ್ ಅಂತ ಕರಿತೀವಿ. ಕ್ಲಿಯರ್? ಒಂದು ಜೀವಕೋಶ ತನ್ನನ್ನು ತಾನು ಮ್ಯಾನೇಜ್ ಆ್ಯಂಡ್ ರಿಪೇರ್ ಮಾಡಿಕೊಂಡು ಒಂದು ಜೀವಿಗೆ ಸಪೋರ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಲೈಫ್ ಪ್ರೊಸೆಸ್ ಅಂತ ಕರಿತೀವಿ. ಕ್ಲಿಯರ್? ಅದನ್ನೇ ಹೇಳಿದ್ ನಾವು. ಲೈಫ್ ಪ್ರೊಸೆಸ್ ಇಸ್ ದೋಸ್ ಬೇಸಿಕ್ ಫಂಕ್ಷನ್ಸ್ ವಿಚ್ ಎಸೆನ್ಷಿಯಲ್ ಫಾರ್ ಸರ್ವೈವಲ್ ಆಫ್ ಆನ್ ಆರ್ಗಾನಿಸಮ್ಸ್. ಒಂದು ಜೀವಿ ಉಳಿಲಿಕ್ಕೆ ಒಂದು ಜೀವಕೋಶದ ಒಳಗಡೆ ನಡೀತಕ್ಕಂಥ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಲೈಫ್ ಪ್ರೊಸೆಸ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ಏನಿದು ಮೇಂಟೆನೆನ್ಸು, ರಿಪೇರ್, ಇದು ಹೇಗೆ ಮಾಡ್ಕೊಳ್ಳತ್ತೆ? ಹಾಗಾದ್ರೆ ಒಂದು ಜೀವಕೋಶ ತನ್ನನ್ನೇ ತಾನು ದುರಸ್ತಿ ಮತ್ತು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಈ ಜೀವಕೋಶಕ್ಕೆ ಏನು ಬೇಕು? ಭಾರಿ ಇಂಪಾರ್ಟೆಂಟ್. ಈ ಜೀವಕೋಶಕ್ಕೆ ಏನು ಬೇಕು ಅಂದರೆ ಸಿಂಪಲ್. ನೀವು ಹೇಳ್ತೀರಾ ದಟ್ ಈಸ್ ಆಹಾರ ಬೇಕು. ನೋ, ಈ ಜೀವಕೋಶಕ್ಕೆ ಏನು ಬೇಕು? ಎನರ್ಜಿ ಬೇಕು, ಶಕ್ತಿ ಬೇಕು. ಶಕ್ತಿ ಇದ್ದರೆ ಅದು ತನ್ನನ್ನು ತಾನು ರಿಪೇರ್ ಮಾಡ್ಕೊಳ್ಳುತ್ತೆ ಮತ್ತು ತನ್ನನ್ನು ತಾನು ಏನು ಮಾಡ್ಕೊಳ್ಳುತ್ತೆ? ಮೇಂಟೆನೆನ್ಸ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಇದಕ್ಕೆ ಎನರ್ಜಿ ಜೀವಕೋಶಕ್ಕೆ ಎಲ್ಲಿಂದ ಸಿಗತ್ತೆ? ಎನರ್ಜಿ ಜೀವಕೋಶಕ್ಕೆ ಎನರ್ಜಿ ಕೊಡೋ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಪೋಷಕಾಂಶ, ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೋಷಕಾಂಶ, ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಪೋಷಕಾಂಶ ಅಂತ ಕರಿತೀವಿ, ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಜೀವಕೋಶಕ್ಕೆ ಆಹಾರ ಬೇಕಾಗಿಲ್ಲ, ಎನರ್ಜಿ ಬೇಕು. ಆ ಜೀವಕೋಶಕ್ಕೆ ಬೇಕಾಗಿರೋ ಎನರ್ಜಿ ಯಾವುದರಿಂದ ಸಿಗತ್ತೆ ಅಂದರೆ ನ್ಯೂಟ್ರಿಯೆಂಟ್ಸಿಂದ ಸಿಗತ್ತೆ. ಈ ನ್ಯೂಟ್ರಿಯೆಂಟ್ಸನ್ನು ಹೊಂದಿರತಕ್ಕಂತಹ ಔಟ್ಸೈಡ್ ಸಿಗ್ತಕ್ಕಂಥ ಸಬ್ಸ್ಟೆನ್ಸಿಗೆ ನಾವೇನಂತ ಕರಿತೀವಿ? ಫುಡ್ ಅಂತ ಕರಿತೀವಿ ನಾವು. ಕ್ಲಿಯರ್? ಪೋಷಕಾಂಶವನ್ನು ಹೊಂದಿರುವ ಹೊರಗಡೆಯಿಂದ ತೆಗೆದುಕೊಳ್ಳುವ ವಸ್ತುವಿಗೆ ನಾವೇನಂತ ಕರಿತೀವಿ? ಆಹಾರ, ಫುಡ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಎಕ್ಸಾಂಪಲ್, ಕರಿಬೇವು, ಅರಿಬೇವು ಸೊಪ್ಪನ್ನು ಮಾತ್ರ ನಾವು ತಿಂತೀವಿ, ಯಾಕಂದರೆ ಅದನ್ನು ಫುಡ್ ಅಂತೀವಿ ನಾವು. ಅದೇ ಸಾಗವಾನಿ ಎಲೆ, ಮುತ್ಲು ಎಲೆ ತಿನ್ನಲ್ಲ. ಹಾಗಾದ್ರೆ ಮುತ್ಲು ಎಲೆ, ಸಾಗವಾನಿ ಎಲೆಯಲ್ಲಿ ಅದನ್ನು ಫುಡ್ ಅಂತ ಕರೆಯಲ್ಲ. ಯಾಕೆ ಫುಡ್ ಅಂತ ಕರೆಯಲ್ಲ? ನಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಆ ಎಲೆಯಲ್ಲಿ ಇಲ್ಲ. ನಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಯಾವ ವಸ್ತುವಲ್ಲಿದೆಯೋ ಆ ವಸ್ತುವನ್ನು ನಾವೇನಂತ ಕರಿತೀವಿ? ಫುಡ್ ಅಂತ ಕರಿತೀವಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫುಡ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್? ಕ್ಲಿಯರ್? ಫುಡ್ ಅಂದರೆ ನ್ಯೂಟ್ರಿಯೆಂಟ್ಸನ್ನು ಹೊಂದಿರತಕ್ಕಂಥ ಔಟ್ಸೈಡ್ ಸಿಗ್ತಕ್ಕಂಥ ಸಬ್ಸ್ಟೆನ್ಸಿಗೆ ನಾವೇನಂತ ಕರಿತೀವಿ? ಫುಡ್ ಅಂತ ಕರಿತೀವಿ. ಹಾಗಾದ್ರೆ ಈ ಫುಡ್ಡನ್ನು ನಾವು ಔಟ್ಸೈಡಿಂದ ತಗೊಳ್ತೀವಿ. ಈ ಫುಡ್ನ ಒಳಗಡೆ ನ್ಯೂಟ್ರಿಯೆಂಟ್ಸ್ ಇದೆ. ಈ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿ ಒಳಗಡೆ ಎಂಟ್ರಿ ಆಗತ್ತೆ. ಆ ನ್ಯೂಟ್ರಿಯೆಂಟ್ಸನ್ನು ಬಳಸ್ಕೊಂಡು ಈ ಸೆಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಿಕೊಂಡು ತನ್ನನ್ನು ತಾನು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಮಾಡ್ಕೊಳತ್ತೆ. ದಿಸ್ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ? ಲೈಫ್ ಪ್ರೊಸೆಸ್ ಅಂತ ಕರಿತೀವಿ. ಇದು ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ನ ಬೇಸಿಕ್ ಯೂನಿಟ್, ಮೂಲಭೂತ ಘಟಕವಾಗಿರ್ತಕ್ಕಂಥ ಜೀವಕೋಶದಲ್ಲಿ ನಡೀತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಸೊ ಈ ಪ್ರೊಸೆಸ್ಗೆ ಏನೇನು ಸೇರ್ಕೊಳ್ಳುತ್ತೆ? ಪೋಷಕಾಂಶ ಸೇರ್ಕೊಳ್ಳುತ್ತೆ, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್, ಇವೆಲ್ಲ ನೋಡಿ ಹೇಗೆ ಲೈಫ್ ಪ್ರೊಸೆಸ್ಸಲ್ಲಿ ನಾವು ಮೇಯ್ನ್ ಲೈಫ್ ಪ್ರೊಸೆಸ್ಸನ್ನು ನಾವು ಹೆಂಗೆ ಕ್ಯಾಟಗರಿ ಮಾಡ್ಕೊಳ್ತೀವಿ ಅಂದರೆ ದಟ್ ನನ್ನ ಪ್ರಕಾರ 4 ಕ್ಯಾಟಗರಿ ಮಾಡ್ಕೊಳ್ತೀವಿ ನಾವು. ಫಸ್ಟ್ ಇಟ್ ಇಸ್ ದ ನ್ಯೂಟ್ರಿಷನ್ಸ್. ಕ್ಲಿಯರ್? ಫಸ್ಟ್ ನ್ಯೂಟ್ರಿಷನ್, ಪೋಷಣೆ ಅಂತ. ಕ್ಲಿಯರ್? ನ್ಯೂಟ್ರಿಷನ್ಸ್. ಸೆಕೆಂಡ್, ಆ ನ್ಯೂಟ್ರಿಷನ್ಸ್ ಆದಮೇಲೆ ರೆಸ್ಪಿರೇಷನ್. ಅಂದರೆ ನ್ಯೂಟ್ರಿಷನ್ಸ್ ಅಂದರೆ ಸಿಂಪಲ್ ಪೋಷಣೆ. ಒಂದು ಜೀವಿ ತನ್ನನ್ನು ತಾನು ಹೇಗೆ ಪೋಷಣೆ ಮಾಡಿಕೊಳ್ಳತ್ತೆ ಅಂತ. ಅವರ ಪೋಷಣೆ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಫುಡ್ ಸಿಗತ್ತಲ್ವಾ, ಆ ಫುಡ್ಡಿಂದ ಪೋಷಣೆ ಮಾಡ್ಕೊಳ್ಳತ್ತೆ. ಆ ಪೋಷಣೆ ಮಾಡ್ಕೊಂಡ್ಮೇಲೆ ಆ ಫುಡ್ಡನ್ನು ಆಕ್ಸಿಡೇಷನ್ ಮಾಡಿ ಬರ್ನ್ ಮಾಡಲಿಕ್ಕೆ ಅದೇನು ಮಾಡುತ್ತೆ? ರೆಸ್ಪಿರೇಷನ್, ಉಸಿರಾಟ ಮಾಡುತ್ತೆ. ಆ ಪೋಷಣೆಯಿಂದ ಸಿಗ್ತಕ್ಕಂತಹ ಎಕ್ಸ್ ಸಬ್ಸ್ಟೆನ್ಸ್, ನೆಕ್ಸ್ಟ್ ಉಸಿರಾಟದಿಂದ ಸಿಗ್ತಕ್ಕಂತಹ ವೈ ಸಬ್ಸ್ಟೆನ್ಸನ್ನು ಸೆಲ್ ಒಳಗಡೆ ಜೀವಕೋಶಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಿದೆಯಲ್ವಾ, ದಿಸ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಕ್ಲಿಯರ್? ದಿಸ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಕ್ಲಿಯರ್?
ಕನ್ನಡದಲ್ಲಿ ಸಾಗಾಣಿಕೆ ಅಂತ. ಕ್ಲಿಯರ್? ಹಾಗಾದರೆ ಪೋಷಣೆಯಿಂದ ಸಿಗೋ ಎಕ್ಸ್ ವಸ್ತು, ಉಸಿರಾಟದಿಂದ ಸಿಗೋ ವೈ ವಸ್ತುವನ್ನು ಜೀವಕೋಶದ ಒಳಗಡೆ ತಗೊಂಡು ಹೋಗ್ತಕ್ಕಂತಹ ಸಬ್ಸ್ಟೆನ್ಸ್ಗಳಿದೆ ಅಲ್ವಾ, ಇವುಗಳಿಗೆ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಹಾಗಾದರೆ ಎಕ್ಸ್ ವೈ ಈ ಜೀವಕೋಶದ ಒಳಗಡೆ ಹೋದ ನಂತರ ಬ್ಯೂಟಿಫುಲ್ ಎನರ್ಜಿ ರೆಡಿ ಆಗತ್ತೆ. ಎನರ್ಜಿ ರೆಡಿ ಆದಮೇಲೆ ಇಲ್ಲಿ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು ಇಲ್ಲೇನೋ ಆದಮೇಲೆ ಹೊಸ ನಮ್ಮ ದೇಹಕ್ಕೆ ಜೀವಕೋಶಕ್ಕೆ ಬ್ಯಾಡವಾಗಿರ್ತಕ್ಕಂಥ ವಸ್ತುಗಳು ಇಲ್ಲಿ ಉತ್ಪತ್ತಿ ಆಗತ್ತೆ. ಅದನ್ನೇನು ಮಾಡುತ್ತೆ? ಎಕ್ಸ್ಕ್ರೀಷನ್. ಅದಕ್ಕೇನು ಮಾಡುತ್ತೆ? ಎಕ್ಸ್ಕ್ರೀಷನ್. ಕ್ಲಿಯರ್? ಇಟ್ ಈಸ್ ವಿಸರ್ಜನೆ ಮಾಡುತ್ತೆ. ಲೈಫ್ ಪ್ರೊಸೆಸ್ಸಲ್ಲಿ ಇವು ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ, ನ್ಯೂಟ್ರಿಷನ್ಸ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನನ್ನು ಇನ್ ಡೀಟೇಲ್ ಆಗಿ ನಾವು ಬ್ಯೂಟಿಫುಲ್ ಆಗಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕ್ಲಿಯರ್? ಲೈಫ್ ಪ್ರೊಸೆಸ್ ಆರ್ ಎಸೆನ್ಷಿಯಲ್ ಫಾರ್ ಮೇಂಟೈನಿಂಗ್ ಲೈಫ್ ಆ್ಯಂಡ್ ಹೆಲ್ಪಿಂಗ್ ಆನ್ ಆರ್ಗಾನಿಸಮ್ ಟು ಸರ್ವೈವಲ್ ಇನ್ ದಿಸ್ ಎನ್ವೈರ್ನಮೆಂಟ್. ಈ ಪರಿಸರಕ್ಕೆ ಒಂದು ಜೀವಿ ಸರ್ವೈವಲ್ ಆಗಲಿಕ್ಕೆ ಒಂದು ಜೀವಕೋಶದ ಒಳಗಡೆ ನಡೀತಕ್ಕಂಥ ಇವೆಲ್ಲ ಪ್ರಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ಲೈಫ್ ಪ್ರೊಸೆಸ್ ಆರ್ ಜೀವಕ್ರಿಯೆಗಳು ಅಂತ ಕರಿತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಜೀವಕ್ರಿಯೆಗಳಂದರೆ ಒಂದು ಸ್ವಲ್ಪ ಪರಿಚಯ ಮಾಡಿದ್ದೀನಿ ನಾನು. ಈಗ ಫಸ್ಟ್ ನಾವು ಈ ನ್ಯೂಟ್ರಿಷನ್ಸ್ಗೆ ಹೋಗೋಣ. ಕ್ಲಿಯರ್? ನಡೆದ ಪೋಷಣೆ. ಏನಿದು ಪೋಷಣೆ? ನ್ಯೂಟ್ರಿಷನ್ಸ್ ಅಂದರೆ ಏನು? ಕ್ಲಿಯರ್? ಏನಿಲ್ಲ. ಸೊ ಸಿಂಪಲ್, ನ್ಯೂಟ್ರಿಷನ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಲಿವಿಂಗ್ ಆರ್ಗಾನಿಸಮ್ಸ್ ಟೇಕ್ ಇನ್ ಫುಡ್, ಯುಟಿಲೈಸ್ ಆ್ಯಂಡ್ ಅಸ್ಮಿಲೇಟ್ ಇಟ್ ಫಾರ್ ಗ್ರೌತ್, ಎನರ್ಜಿ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಬಾಡಿ ಅಂತ. ಒಂದು ಜೀವಿಯ ಜೀವಕ್ರಿಯೆಗಳಿಗೆ ಒಂದು ಸಸ್ಯ ತನ್ನನ್ನು ತಾನು ಪೋಷಣೆ, ಅಥವಾ ಒಂದು ಪ್ರಾಣಿ ಸಸ್ಯಗಳಿಂದ ಪೋಷಣೆ, ಈ ಥರ ಆಹಾರವನ್ನು ಪಡಿತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಸಿಂಪಲ್, ಪೋಷಕರು ಎಂದರೆ ಯಾರಿಗೆ ನಮಗೆ ಊಟ ಹಾಕಿ ಸಾಕ್ತಾರೋ ಅವರು ಪೋಷಕರು. ಹಾಗೆ ಒಂದು ಜೀವಿ ಆಹಾರವನ್ನು ತಯಾರಿಸ್ಕೊಂಡು ಆ ಆಹಾರವನ್ನು ಪಡ್ಕೊಂಡು ತನ್ನ ಜೀವನ ಕ್ರಿಯೆಗಳನ್ನು ನಿರ್ವಹಣೆ ಮಾಡ್ಕೊಳ್ಳತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಕ್ಲಿಯರ್? ಇದಕ್ಕೇನಂತ ಕರಿತೀವಿ ನಾವು? ಪೋಷಣೆ ಅಂತ ಕರಿತೀವಿ. ಕ್ಲಿಯರ್? ಪೋಷಣೆ. ಆದರೆ ಪೋಷಣೆ ಅಂದರೆ ಒಂದು ಜೀವಿ ಆಹಾರವನ್ನು ಪಡಿತಕ್ಕಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಕ್ಲಿಯರ್? ಆಹಾರವನ್ನು ಪಡೆದು ಅದನ್ನು ಜೀರ್ಣ ಮಾಡಿ ನಾವು ಪ್ರಾಣಿಗಳಲ್ಲಿ ಬೇರೆ ಬೇರೆ ಥರ ಅಲ್ಲಿ ಮುಂದೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಸೊ ಪ್ರಾರಂಭದಲ್ಲಿ 2 ರೀತಿಯ ಪೋಷಕಾಂಶಗಳನ್ನು ಅಂದರೆ ಪೋಷಣೆಯನ್ನು ನೋಡ್ತೀವಿ ನಾವು. ಕ್ಲಿಯರ್? ಒಂದು ಆಟೋಟ್ರಾಫಿಕ್ ನ್ಯೂಟ್ರಿಷನ್ಸ್ ಅಂತ. ಸ್ವಪೋಷಣೆ ಅಂದರೆ ಸ್ವಪೋಷಕಗಳಲ್ಲಿ ನಡೀತಕ್ಕಂತಹ ಪೋಷಣೆ ಅಂತ. ಸ್ವಪೋಷಕಗಳಲ್ಲಿ ನಡೀತಕ್ಕಂತಹ ಪೋಷಣೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಹೆಟಿರೋಟ್ರಾಫಿಕ್ ನ್ಯೂಟ್ರಿಷನ್ಸ್ ಅಂತ. ಒಂದು ಆಟೋಟ್ರಾಫಿಕ್ ನ್ಯೂಟ್ರಿಷನ್ಸ್, ಇನ್ನೊಂದು ಹೆಟಿರೋಟ್ರಾಫಿಕ್ ನ್ಯೂಟ್ರಿಷನ್ಸ್. ಪರಪೋಷಕಗಳಲ್ಲಿ ಪೋಷಣೆ ಅಂತ. ಪರಪೋಷಕಗಳಲ್ಲಿ ಪೋಷಣೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪರಪೋಷಕಗಳಲ್ಲಿ ಪೋಷಣೆ ನೋಡಿ. ಸ್ವಪೋಷಕಗಳಲ್ಲಿ ಪೋಷಣೆ. ಆಟೋ ಅಂದರೆ ಸೆಲ್ಫ್ ಅಂತ, ಸ್ವಂತ ಆಹಾರವನ್ನು ತಯಾರಿಸಿಕೊಳ್ಳುವ. ಕ್ಲಿಯರ್? ಕೆಲವೊಂದು ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ. ಇಂತಹ ಜೀವಿಗಳ ಪೋಷಣೆಯನ್ನು ನಾವೇನಂತ ಕರಿತೀವಿ? ಸ್ವಪೋಷಕಗಳಲ್ಲಿ ಪೋಷಣೆ. ದಟ್ ಈಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಅಂತ ಕರಿತೀವಿ. ಕ್ಲಿಯರ್? ಕೆಲವೊಂದು ಜೀವಿಗಳು ಆಹಾರವನ್ನು ಇತರೆ ಜೀವಿಗಳಿಂದ ಪಡ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಪರಪೋಷಕ ಜೀವಿಗಳು ಅಂತ ಕರಿತೀವಿ. ಕ್ಲಿಯರ್? ಪರಪೋಷಕ ಜೀವಿಗಳು. ಸಿಂಪಲ್, ಸ್ವಪೋಷಕ ಜೀವಿಗಳು ಮತ್ತು ಪರಪೋಷಕ ಜೀವಿಗಳು. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಸ್ವಪೋಷಕ ಜೀವಿಗಳಿಗೆ ಉದಾಹರಣೆ ಪ್ಲ್ಯಾಂಟ್ಸ್, ಸಸ್ಯಗಳು. ನೆಕ್ಸ್ಟ್ ದಟ್ ಈಸ್ ದ ಆಲ್ಗೆ. ಕ್ಲಿಯರ್? ಶೈವಲಗಳು. ಕ್ಲಿಯರ್? ಸೊ ನೆಕ್ಸ್ಟ್ ಕೆಲವೊಂದು ಬ್ಯಾಕ್ಟೀರಿಯಾಗಳು, ಮೀನ್ಸ್ ಸಯನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸಮ್ ಬ್ಯಾಕ್ಟೀರಿಯಾ ಮೀನ್ಸ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಸಯನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಕ್ಲಿಯರ್?
ಸಯನೋ ಬ್ಯಾಕ್ಟೀರಿಯಾ. ಸಯನೋ ಬ್ಯಾಕ್ಟೀರಿಯಾ. ಓಕೆ, ಇವೆಲ್ಲವೂ ಕೂಡ ಸ್ವಪೋಷಕಗಳು. ಸಸ್ಯಗಳು, ಶೈವಲಗಳು ಅಂಡ್ ಸಯನೋ ಬ್ಯಾಕ್ಟೀರಿಯಾ ಮೀನ್ಸ್ ಬ್ಲೂ ಗ್ರೀನ್ ಆಲ್ಗೆ ಅಂತಲೂ ಕೂಡ ಕರಿತಿದ್ದಾರೆ. ನೀಲಿ ಹಸಿರು ಶೈವಲಗಳು ಇದೆಯಲ್ವಾ, ಇವು ಬ್ಯಾಕ್ಟೀರಿಯಾಗಳ ಗುಂಪಿಗೆ ಸೇರ್ತಕ್ಕಂಥದ್ದು. ನೆಕ್ಸ್ಟ್ ಪರಪೋಷಕ ಜೀವಿಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ನಾವೇ ಹೌದು, ಬ್ಯೂಟಿಫುಲ್ ಪ್ರಾಣಿಗಳು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಫಂಗಸ್, ಇದರಿಂದ ಶಿಲೀಂಧ್ರಗಳು ಅಂತ. ಕ್ಲಿಯರ್? ಇವೆಲ್ಲ ಪರಪೋಷಕ ಜೀವಿಗಳು ಅಥವಾ ಪರಪೋಷಕ ಪೋಷಣೆಗಳಿಗೆ ಉದಾಹರಣೆ. ಇವು ಸ್ವಪೋಷಕ ಪೋಷಣೆಗೆ ಉದಾಹರಣೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಹಾಗಾದರೆ ಇಲ್ಲಿ ಸ್ವಪೋಷಕಗಳಲ್ಲಿ ಪೋಷಣೆ ಇದೆಯಲ್ವಾ, ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ಕ್ಲಿಯರ್? ಫಸ್ಟ್ ಇಲ್ಲಿ ಸ್ವಪೋಷಕಗಳಲ್ಲಿ ಪೋಷಣೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ. ಕ್ಲಿಯರ್? ಸ್ವಪೋಷಕಗಳಲ್ಲಿ ಪೋಷಣೆ. ನೆಕ್ಸ್ಟ್ ಪರಪೋಷಕಗಳಲ್ಲಿ ಪೋಷಣೆ ಯಾವ ರೀತಿಯಲ್ಲಿ ನಡೆಯುತ್ತೆ, ಅಂದರೆ ಪ್ರಾಣಿಗಳಲ್ಲಿ ಪೋಷಣೆ ಯಾವ ರೀತಿ ನಡೆಯುತ್ತೆ. ನೆಕ್ಸ್ಟ್ ಸಸ್ಯಗಳಲ್ಲಿ ಪೋಷಣೆ, ಶೈವಲಗಳಲ್ಲಿ ಸೈನೋಬ್ಯಾಕ್ಟೀರಿಯಾಗಳಲ್ಲಿ ಪೋಷಣೆ ಯಾವ ರೀತಿ ನಡೆಯುತ್ತೆ ಅಂತ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಹೇಗಿರುತ್ತೆ ಆ್ಯಂಡ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ಸ್ಗಳು ಹೇಗಿರುತ್ತೆ. ನಾವೀಗ ಆಟೋಟ್ರಾಫಿಕ್ ನ್ಯೂಟ್ರಿಷನ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸ್ವಂತ ಆಹಾರ ತಯಾರಿಸ್ಕೊಳ್ತಕ್ಕಂಥ ಜೀವಿಗಳು ಅಂದರೆ ದಟ್ ಈಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕಂಟೆಂಟನ್ನು ಈಗ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಇಂಗ್ಲೀಷಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ ನಾವು. ಕ್ಲಿಯರ್? ಫೋಟೋಸಿಂಥಸಿಸ್ ಅಂತ. ಓಕೆ, ಫೋಟೋಸಿಂಥಸಿಸ್. ಇದು ಹೋಗೋ ಮುಂಚೆ ಸ್ವಲ್ಪ ಇನ್ನೊಂದು ಈ ಆಟೋಟ್ರೋಫ್ಸಿಗೆ ಮತ್ತು ಈ ಹೆಟ್ರೋಟ್ರೋಫ್ಸಿಗೆ ಸ್ವಲ್ಪ ಡಿಫ್ರೆನ್ಸನ್ನು ಇನ್ನೊಂದು ಸತಿ ನೋಡ್ಕೋತಾ ಹೋಗೋಣ ನಾವು. ಕ್ಲಿಯರ್? ಇದು ಸ್ವಂತ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ. ಇದು ಆಹಾರಕ್ಕಾಗಿ ಸಸ್ಯಗಳನ್ನು ಆರ್ ಶೈವಲಗಳನ್ನು ಆರ್ ಬ್ಯಾಕ್ಟೀರಿಯಾಗಳನ್ನು ಅವಲಂಬನೆ ಮಾಡುತ್ತೆ. ಕ್ಲಿಯರ್? ಇದು ಆಹಾರ ತಯಾರಿಸಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸ್ಕೊಳ್ಳುತ್ತೆ. ಕ್ಲಿಯರ್? ಇದು ಆಹಾರವನ್ನು ಜೀರ್ಣ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಏನು ಮಾಡುತ್ತೆ, ಹೊರಗಡೆ ಹಾಕತ್ತೆ. ಇದು ಹಗಲು ಹೊತ್ತಲ್ಲಿ ಆಹಾರವನ್ನು ತಯಾರಿಸುತ್ತೆ, ಇದು ಎಲ್ಲ ಹೊತ್ತಲ್ಲಿ ಆಹಾರವನ್ನು ತಗೊಳ್ಳತ್ತೆ. ಕ್ಲಿಯರ್? ಇದು ಹಗಲು ಹೊತ್ತಲ್ಲಿ ಆಹಾರವನ್ನು ತಯಾರಿಸುತ್ತೆ, ಇದು ಎಲ್ಲ ಹೊತ್ತಲ್ಲಿ ಆಹಾರವನ್ನು ತೆಗೆದುಕೊಳ್ಳತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಯುಟಿಲೈಸ್ ಮಾಡುತ್ತೆ, ಇದು ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ದಿಸ್ ಇಸ್ ದ ಸ್ವಪೋಷಕಗಳು ಪೋಷಣೆಗೂ ಮತ್ತು ಪರಪೋಷಕಗಳಲ್ಲಿ ಇರ್ತಕ್ಕಂಥ ಪೋಷಣೆಗೂ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಡಿಫ್ರೆನ್ಸ್ ಸ್ನೇಹಿತರೆ. ಕ್ಲಿಯರ್? ಓಕೆ, ಈಗ ನಾವು ಸ್ವಪೋಷಕಗಳಲ್ಲಿ ಪೋಷಣೆ ಏನಿದೆ ಇದನ್ನು ಒಂದು ಬ್ಯೂಟಿಫುಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಕ್ಲಿಯರ್? ಸ್ವಪೋಷಕಗಳಲ್ಲಿ ಪೋಷಣೆ ಯಾವ ರೀತಿ ಇದೆ. ಓಕೆ, ಅಂದರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮಗೆ ಯಾವುದು ಡಿಸ್ಕ್ರಿಪ್ಟಿವ್ ಆದರೂ ಬರಲಿ, MCQನಾದರೂ ಬರಲಿ, ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ಗಳು ನಿಮಗೆ ಅರೈಸ್ ಆಗತ್ತೆ ಇನ್ ಡೀಟೇಲ್ ಆಗಿ ಬ್ಯೂಟಿಫುಲ್ ಆಗಿ ಚರ್ಚೆ ಮಾಡ್ತಾ 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 ಹೋಗೋಣ ಸ್ನೇಹಿತರೆ. ಕ್ಲಿಯರ್? ಓಕೆ, ಒನ್ ಆಫ್ ದ ಬ್ಯೂಟಿಫುಲ್ ಟಾಪಿಕ್ ಸ್ವಪೋಷಕಗಳಲ್ಲಿ ಪೋಷಣೆ ಆರ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಅಂತ ಕರಿತೀವಿ ನಾವು. ಕ್ಲಿಯರ್? ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್. ಕ್ಲಿಯರ್? ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಅದು ವೆರಿ 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 ಇಂಪಾರ್ಟೆಂಟ್. ಸೊ ಇದಕ್ಕೆ ಸಸ್ಯಗಳು ಎಕ್ಸಾಂಪಲ್ ಆದಮೇಲೆ ಇದಕ್ಕೆ ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್. ನೋಡಿ, ಇಲ್ಲಿ ಫೋಟೋ ಅಂದರೆ ನಿಮಗೆಲ್ಲ ಗೊತ್ತಿದೆ ಲೈಟ್ ಅಂತ, ಬೆಳಕು. ಸಿಂಥಸಿಸ್ ಅಂದರೆ ನ್ಯೂಲಿ ಫಾರ್ಮ್ಡ್ ಪ್ರಾಡಕ್ಟ್ ಅಂತ, ಹೊಸದಾಗಿ ಉತ್ಪತ್ತಿಯಾಗುವ ವಸ್ತು. ಕ್ಲಿಯರ್? ಬೆಳಕನ್ನು ಬಳಸ್ಕೊಂಡು ಒಂದು ಹೊಸ ವಸ್ತು ಉತ್ಪತ್ತಿ ಆಗತ್ತೆ, ಇದಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ. ಸಂಶ್ಲೇಷಣೆ ಅಂದರೆ ಪರಿಸರದಲ್ಲಿ ಸಿಗತಕ್ಕಂಥ ನೈಸರ್ಗಿಕ ವಸ್ತುಗಳನ್ನು ಬಳಸ್ಕೊಂಡು ಒಂದು ಹೊಸ ವಸ್ತು ತಯಾರಾದರೆ ಅದಕ್ಕೆ ಸಂಶ್ಲೇಷಣೆ ಅಂತ ಕರಿತೀವಿ. ಅದರಲ್ಲಿ ಬೆಳಕು ಭಾಗಿಯಾಗತ್ತೆ ಅಂತ. ನಾನು ಈ 8ನೇ ಕ್ಲಾಸ್ ಹುಡುಗರಿಗೆ ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಹೇಳ್ತೀನಿ ನಾನು. ಇದು ಫೋಟೋಸಿಂಥಸಿಸ್ ಅಂದರೆ ಏನು, ಸುಮ್ಕರಲ್ಲಿ ಅಮ್ಮ ಅನ್ನ ಮಾಡೋದು ಗೊತ್ತಲ್ವಾ, ಹೆಂಗೆ ಮಾಡ್ತಾಳೆ, ಬ್ಯೂಟಿಫುಲ್ ಅಕ್ಕಿ ತಗೊಳ್ತಾಳೆ,
ನೆಕ್ಸ್ಟ್ ನೀರು ತಗೊಳ್ತಾಳೆ, ನೆಕ್ಸ್ಟ್ ಬ್ಯೂಟಿಫುಲ್ ಬೆಂಕಿ, ಪಾತ್ರೆ, ಹೊಡಿ ಹಲ್ಲಿಗೆ ಅನ್ನ ರೆಡಿ ಆಯಿತು. ನೆಕ್ಸ್ಟ್ ಸ್ವಲ್ಪ ಗಂಜಿನೂ ಬಂತು, ಸ್ವಲ್ಪ ನೀರು ಆವಿಯಾಗಿ ಹೊರಗಡೆ ಹೋಯ್ತಲ್ವಾ. ಅನ್ನ ಮಾಡೋದು ಗೊತ್ತಲ್ಲ, ಹ್ಞೂ ಸರ್, ಅಕ್ಕಿ ತಗೊಳ್ಳೋದು, ನೀರು ತಗೊಳ್ಳೋದು, ಬೆಂಕಿ ಅಕ್ಕಿ ತಗೊಳ್ಳೋದು, ನೀರು ತಗೊಳ್ಳೋದು, ಪಾತ್ರೆಯಲ್ಲಿ ಹಾಕೋದು, ಬೆಂಕಿ ಹಚ್ಚೋದು, ಅನ್ನ ರೆಡಿ, ಗಂಜಿ ರೆಡಿ, ಕ್ಲಿಯರ್, ಆವಿಯಾಗಿ ಹೋಗೋದು. ಸೇಮ್ ಇಲ್ಲಿ ಅಕ್ಕಿ ಬದಲು ಸಸ್ಯ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ತಗೊಳತ್ತೆ. ಕ್ಲಿಯರ್, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ನೀರಿನ ಬದಲು ನೀರೇ ತಗೊಳತ್ತೆ, ಮತ್ತು ನೀರು ತಗೊಳ್ಳಲ್ಲ. ಕ್ಲಿಯರ್, ನೀರು ತಗೊಳತ್ತೆ. ಸೊ ತಗೊಂಡು ಏನು ಮಾಡುತ್ತೆ, ಸಿಂಪಲ್ ಬೆಂಕಿ ಬದಲು ಸನ್ಲೈಟನ್ನು ಬಳಸ್ಕೊಳ್ಳುತ್ತೆ. ನೆಕ್ಸ್ಟ್ ಪಾತ್ರೆ ಬದಲು ಕ್ಲೋರೋಫಿಲ್ಲನ್ನು ಯೂಸ್ ಮಾಡುತ್ತೆ. ಕ್ಲಿಯರ್, ಕ್ಲೋರೋಫಿಲ್ಲನ್ನು ಬಳಸುತ್ತೆ. ಅನ್ನ ರೆಡಿ, ಆದರೆ ಯಾವ ರೂಪದಲ್ಲಿರುತ್ತೆ, ಗ್ಲೂಕೋಸ್ ರೂಪದಲ್ಲಿ ಇರುತ್ತೆ. ಕ್ಲಿಯರ್, ಗ್ಲೂಕೋಸ್ ರೂಪದಲ್ಲಿ ಇರುತ್ತೆ. ಗಂಜಿ ರೆಡಿ, ದಟ್ ಈಸ್ ಗಂಜಿ ಇಸ್ ದ ರೆಡಿ. ಕ್ಲಿಯರ್. ನೆಕ್ಸ್ಟ್ ಸ್ವಲ್ಪ ನೀರು ಆವಿಯಾಗಿ ಹೋಗ್ಬಿಡತ್ತೆ, ವಾಟರ್ ಆಲ್ಸೋ ರೆಡಿ. ಕ್ಲಿಯರ್, ದಟ್ ಈಸ್ 12H2O, CO2. ಕ್ಲಿಯರ್. ನೋಡಿ, ಸಿಂಪಲ್ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ತಗೊಂಡು ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರ್ಕೊಂಡು ಗ್ಲೂಕೋಸ್ ರೂಪದಲ್ಲಿ ಸಸ್ಯಗಳು ಆಹಾರವನ್ನು ತಯಾರಿಸುತ್ತೆ, ಆಮ್ಲಜನಕವನ್ನು ಹೊರಗಡೆ ಹಾಕತ್ತೆ. ದಿಸ್ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್. ಅಲ್ಲಿ ಹೇಳಿದ್ದೀನಿ ನಾನು, ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಆಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ಗಳಲ್ಲಿ ತಗೊಳತ್ತೆ, ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ಸ್ಗಳಲ್ಲಿ ಅದು ಎಕ್ಸ್ಕ್ರೀಷನ್ ಆಗತ್ತೆ ಅಂತ. ಇದೆ ಕಾರ್ಬನ್ ಡೈಆಕ್ಸೈಡ್ ವಾಟ್ರನ್ನು ಸಸ್ಯ ತಗೊಂಡು ಗ್ಲೂಕೋಸ್ ರೂಪದಲ್ಲಿ ಏನು ಮಾಡುತ್ತೆ, ಆಹಾರವನ್ನು ತಯಾರಿಸುತ್ತೆ. ಸೊ ಈ ಫೋಟೋಸಿಂಥಸಿಸ್, ವಾಟ್ ಈಸ್ ಫೋಟೋಸಿಂಥಸಿಸ್? ರೈಟ್ ದೇರ್ ಸ್ಟೆಪ್ಸ್ ಅಂತ ಕೇಳ್ಬಿಡ್ತಾನೆ. ಈ ಆಹಾರ ತಯಾರಿಕೆಯ ಹಂತಗಳನ್ನು ವಿವರಿಸಿ ಅಂತಲೂ ಕೇಳ್ಬಿಡ್ತಾನೆ. ಈಗ ಹಂತ, ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್ ಇದು. ಯಾವ್ಯಾವ ಸ್ಟೆಪ್ಸು? ಸಿಂಪಲ್, ಫಸ್ಟ್ ಸ್ಟೆಪ್ಪಲ್ಲಿ ಏನು ನಡೆಯುತ್ತೆ? ಕ್ಲಿಯರ್, ಫಸ್ಟ್ ಸ್ಟೆಪ್ಪಲ್ಲಿ ಕ್ಲೋರೋಫಿಲ್ ಏನು ಮಾಡುತ್ತೆ ಅಂದರೆ, ಕ್ಲೋರೋಫಿಲ್ ಏನು ಪ್ಲಾಸ್ಟಿಡ್ ಇದೆ, ಪ್ಲಾಸ್ಟಿಡ್ನ ಒಳಗಡೆ ಕ್ಲೋರೋಪ್ಲಾಸ್ಟ್ ಇದೆ, ಜನರಲ್ ಸೈನ್ಸಲ್ಲಿ ಹೇಳಿದ್ದೀನಿ ನಾನು. ಆ ಪ್ಲಾಸ್ಟಿಡ್ನ ಒಳಗಡೆ ಏನು ಕ್ಲೋರೋಪ್ಲಾಸ್ಟ್ ಇದೆ, ಆ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ ಇದೆ, ವರ್ಣಕ. ಈ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ ಸನ್ಲೈಟನ್ನು ಅಬ್ಸಾರ್ವ್ ಮಾಡುತ್ತೆ. ಫಸ್ಟ್ ಇದು ಇಂಪಾರ್ಟೆಂಟ್. ಕ್ಲೋರೋಫಿಲ್ ಫಸ್ಟ್ ಸ್ಟೆಪ್ಪೇ ಇದು. ಕ್ಲೋರೋಫಿಲ್ ಸನ್ಲೈಟ್, ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತದೆ. ಮೊದಲನೇ ಹಂತ, ಹೀರಿಕೊಳ್ಳುತ್ತದೆ. ಕ್ಲಿಯರ್. ಎರಡನೇ ಹಂತ, ಇದೇ ಕ್ಲೋರೋಫಿಲ್ ಸೂರ್ಯನ ಕ್ಲಿಯರ್ ಬೆಳಕಿನ ಶಕ್ತಿಯನ್ನು, ಲೈಟ್ ಎನರ್ಜಿಯನ್ನು ಏನು ಮಾಡುತ್ತೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಕ್ಲಿಯರ್. ರಾಸಾಯನಿಕ ಶಕ್ತಿಯಾಗಿ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಈ ರಾಸಾಯನಿಕ ಶಕ್ತಿಯಿಂದ ನೋಡಿ, ಈ ಬ್ಯೂಟಿಫುಲ್ ವಾಟರ್ ಇದೆಯಲ್ವಾ, ಈ ರಾಸಾಯನಿಕ ಶಕ್ತಿಯಿಂದ ಈ ನೀರೇನಾಗತ್ತೆ ಅಂದರೆ ವಿಭಜನೆ ಆಗತ್ತೆ. ನೀರೇನಾಗತ್ತೆ, ವಿಭಜನೆ ಆಗತ್ತೆ. ನೀರು ವಿಭಜನೆ ಆಗತ್ತೆ ಅಂದರೆ ಹೈಡ್ರೋಜನ್ನೇ ಬೇರೆ ಆಗತ್ತೆ, ನೆಕ್ಸ್ಟ್ ಆಕ್ಸಿಜನ್ನೇ ಬೇರೆ ಆಗತ್ತೆ. ಕ್ಲಿಯರ್. ಇದೇ ನೀರು ವಿಭಜನೆ ಆದಾಗ ಬರೋ ಆಕ್ಸಿಜನ್ನೇ ಹೊರಗಡೆ ಬರೋದು. ನೋಡಿ, ನಾವು ಉಸಿರಾಟಕ್ಕೆ ತೆಗೆದುಕೊಳ್ಳುವ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ದ ಆರ್ ನೀರಿಂದ ಅಂತ ಕೇಳಿದ್ರೆ ಪಕ್ಕಾ ನೀರಿಂದ. ಅದಕ್ಕೆ ನೀರನ್ನು ನಾವು ಸಾಲ್ವೆಂಟ್ ಆಫ್ ಲೈಫ್ ಅಂತ ಕರಿತೀವಿ, ಜೀವ ಜಲ ಅಂತ ಕರಿತೀವಿ. ಕ್ಲಿಯರ್. ಹಾಗಾಗಿ ಈ ಉಸಿರಾಟ ಕ್ರಿಯೆಗೆ ನಮಗೆ ಸಿಗ್ತಕ್ಕಂಥ ಆಮ್ಲಜನಕ ಏನಿದೆ ಅದು ದಟ್ ಈಸ್ ದ ನೀರಿಂದ. ಈ ನೀರನ್ನು ಈ ರಾಸಾಯನಿಕ ಶಕ್ತಿ, ಈ ಕೆಮಿಕಲ್ ಎನರ್ಜಿ ಏನು ಮಾಡುತ್ತೆ, ಈ ವಾಟರನ್ನು ಸ್ಪ್ಲಿಟ್ ಮಾಡುತ್ತೆ, ಒಡೆಯುತ್ತೆ, ಹೈಡ್ರೋಜನ್ನೇ ಬೇರೆ ಮಾಡುತ್ತೆ, ಆಕ್ಸಿಜನ್ನೇ ಬೇರೆ ಮಾಡುತ್ತೆ. ನೆಕ್ಸ್ಟ್ ನಾಲ್ಕನೇ ಹಂತ, ಆಕ್ಸಿಜನ್ ಈಗ ಹೊರಗಡೆ ಹೋಯ್ತಲ್ವಾ, ಈ ಹೈಡ್ರೋಜನನ್ನು ಬಳಸಿಕೊಂಡು ಸಸ್ಯ ಕ್ಲಿಯರ್ ಕಾರ್ಬೋಹೈಡ್ರೇಟ್ ಆರ್ ಗ್ಲೂಕೋಸ್ ರೂಪದಲ್ಲಿ, ಕಾರ್ಬೋಹೈಡ್ರೇಟ್ ಆರ್ ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರಿಸುತ್ತೆ. ನೋಡಿ,
ಆಹಾರ ಏನಾಗತ್ತು ತಯಾರಾಯಿತು. ಅದು ಈ ಹೈಡ್ರೋಜನ್ ಬಳಸ್ಕೊಂಡು ನೆಕ್ಸ್ಟ್ ಈ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿಸಿ. ಕ್ಲಿಯರ್? ಈ ಹೈಡ್ರೋಜನ್ ಯಾರ ಜೊತೆಗೆ ಸೇರ್ಕೋತು? ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿಕೊಂಡು ಏನು ತಯಾರಾಯಿತು? ಗ್ಲೂಕೋಸ್ ತಯಾರಾಯಿತು, ಆಹಾರ ತಯಾರಾಯಿತು. ಹಾಗಾದರೆ ನೀರು ಹೊಡೆದಾಗ ಆಕ್ಸಿಜನ್ ಹೊರಗಡೆ ಹೋಯಿತು. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ ನನಗೆ. ನೀರು ಓಕೆ ಇಲ್ಲಿ ಸ್ಪ್ಲಿಟ್ ಆದಾಗ ಆಕ್ಸಿಜನ್ ಹೊರಗಡೆ ಹೋಯಿತು, ಏನು ಹೈಡ್ರೋಜನ್ ಉಳಿತು ನೋಡಿ, ಈ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರ್ಕೋತು, ಈ ಆಕ್ಸಿಜನ್ ಉಸಿರಾಟಕ್ಕೆ ಹೊರಗಡೆ ಬಂತು. ಇದನ್ನು ಸನ್ಲೈಟ್ ಕ್ಲೋರೋಫಿಲ್ ಅಬ್ಸಾರ್ವ್ ಮಾಡಿ ಕೆಮಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡಿ ಇದನ್ನು ಸ್ಪ್ಲಿಟ್ ಮಾಡ್ತು. ಈ ಥರ ಫೋಟೋಸಿಂಥಸಿಸ್ ಸ್ಟೆಪ್ಸ್ಗಳು ನಡೆಯುತ್ತೆ. ಅರ್ಥ ಆಯಿತು? ಅರ್ಥ ಆಗಿಲ್ಲ? ಫಸ್ಟ್ ಹೀರಿಕೊಳ್ಳುವುದು, ನೆಕ್ಸ್ಟ್ ಪರಿವರ್ತಿಸುವುದು, ನೆಕ್ಸ್ಟ್ ವಿಭಜಿಸುವುದು, ನೆಕ್ಸ್ಟ್ ಸಸ್ಯ ಆಹಾರ ತಯಾರಿಸುವುದು. ಒಂದು ಬ್ಯೂಟಿಫುಲ್ ಆಹಾರ ಸಸ್ಯ ತಯಾರಿಸ್ತು. ಇದಕ್ಕೆ ನಾವು ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮತ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಹಂತಗಳು ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಈ ಗ್ಲೂಕೋಸ್ ಓಕೆ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೈಟ್ ರಿಯಾಕ್ಷನ್. ಬೆಳಕಿನ ಪ್ರತಿವರ್ತನೆ. ಇದು ಸೂರ್ಯನ ಬೆಳಕು ಇದ್ದಾಗ ಮಾತ್ರ ನಡೆಯುತ್ತೆ. ರಾತ್ರಿ ದಟ್ ಈಸ್ ಡಾರ್ಕ್ ರಿಯಾಕ್ಷನಲ್ಲಿ ಗ್ಲೂಕೋಸ್ ಏನಾಗಿ ಪರಿವರ್ತನೆ ಆಗತ್ತೆ ಅಂದರೆ ದಟ್ ಈಸ್ ಸ್ಟಾರ್ಚ್ ಆಗಿ ಪರಿವರ್ತನೆ ಆಗತ್ತೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಈ ಥರ ಅದು ಸಸ್ಯಗಳು ಆರ್ ಶೈವಲಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳುತ್ತೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಆದರೂ ಬರಲಿ ಆರ್ MCQ ಆದರೂ ಬರಲಿ, ಸಸ್ಯ ಯಾವ ರೂಪದಲ್ಲಿ ಆಹಾರ ತಯಾರಿಸತ್ತೆ, ಪ್ರೊಡಕ್ಟ್ ಯಾವುದು, ಬೈ ಪ್ರೊಡಕ್ಟ್ ಯಾವುದು. ಕ್ಲಿಯರ್? ಬೈ ಪ್ರೊಡಕ್ಟ್ ಯಾವುದು. ಸೊ ನೆಕ್ಸ್ಟ್ ಆಹಾರ ತಯಾರಿಸಲಿಕ್ಕೆ ಬಳಸ್ತಕ್ಕಂಥ ಕಚ್ಚಾ ವಸ್ತುಗಳು ಯಾವುದು. ನೆಕ್ಸ್ಟ್ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಹಂತಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ, ಕರೆಕ್ಟ್ ಆರ್ಡರ್ಸಲ್ಲಿ ಬರೆಯಿರಿ. ಡಿಸ್ಕ್ರಿಪ್ಟಿವ್ ಕೊಟ್ಟರೆ ಎಕ್ಸ್ಪ್ಲೈನ್ ಮಾಡಿ ಅಂತ ಆರಾಮ್ ಮಾಡ್ಬೋದಲ್ವಾ? ಓಕೆ, ಈ ಥರ ಆಟೋಟ್ರಾಫಿಕ್ ನ್ಯೂಟ್ರಿಷನ್ಸ್, ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳತ್ತೆ. ಇದು ನಮ್ಮ ಬ್ಯೂಟಿಫುಲ್ 10th ಇರತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಸ್ನೇಹಿತರೆ. ಕ್ಲಿಯರ್? ಈಗ ಈ ಆಹಾರವನ್ನು ಹೆಟೆರೋಟ್ರಾಫಿಕ್ ನ್ಯೂಟ್ರಿಷನ್ಸ್ಗಳಲ್ಲಿ ಅನಿಮಲ್ಸ್ಗಳು, ಫಂಗಸ್ಗಳು, ಸಮ್ ಪ್ರೋಟೋಜೋವಾಗಳು, ಬ್ಯಾಕ್ಟೀರಿಯಾಗಳು ಯಾವ ರೀತಿ ಡೈಜೆಷನ್ ಮಾಡುತ್ತೆ, ವಿಭಜನೆ ಮಾಡುತ್ತೆ, ಇಲ್ಲಿರೋ ನ್ಯೂಟ್ರಿಷನ್ಸ್ಗಳನ್ನು ಅವು ಹೇಗೆ ಬಳಸ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೆಟೆರೋಟ್ರಾಫಿಕ್ ನ್ಯೂಟ್ರಿಷನ್ಸ್ಗೆ ಎಕ್ಸಾಂಪಲ್ ದಟ್ ಇಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹ್ಯೂಮ್ಯಾನ್ ಅಂತ. ಕ್ಲಿಯರ್? ಡೈಜೆಸ್ಟಿವ್ ಸಿಸ್ಟಮ್ ಇನ್ ಮ್ಯಾನ್ ಅಂದರೆ ಮಾನವನ ಜೀರ್ಣಾಂಗ ವ್ಯೂಹ. ಇದಕ್ಕೆ ನಾವೇನಂತ ಕರಿತೀವಿ? ಪರಪೋಷಕಗಳಲ್ಲಿ ಪೋಷಣೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಕ್ಲಿಯರ್? ಪರಪೋಷಕಗಳಲ್ಲಿ ಪೋಷಣೆ. ನಿಮಗೆಲ್ಲ ಗೊತ್ತಿರಲಿ, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಮನುಷ್ಯನ ಜೀರ್ಣಾಂಗ, ಮನುಷ್ಯನ ಜೀರ್ಣಾಂಗ ವ್ಯೂಹ. ಕ್ಲಿಯರ್? ಮನುಷ್ಯನ ಜೀರ್ಣಾಂಗ ವ್ಯೂಹ. ಇಲ್ಲಿ ಏನು ಸ್ಟಡಿ ಮಾಡ್ತೀವಿ ನಾವು? ಮನುಷ್ಯನ ಜೀರ್ಣಾಂಗ ವ್ಯೂಹದಲ್ಲಿ ಏನು ಸ್ಟಡಿ ಮಾಡ್ತೀವಿ? ಏನು ಸಸ್ಯಗಳು ಆಹಾರವನ್ನು ತಯಾರಿಸುತ್ತಲ್ವ, ಆ ಆಹಾರವನ್ನು ನಾವು ಯಾವ ರೀತಿಯಲ್ಲಿ ನೋಡ್ತೀವಿ? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಈ ಟಾಪಿಕ್ ಹೋಗೋ ಮುಂಚೆ ಸ್ವಲ್ಪ ಬೇಸಿಕನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ನಾನು ಈ ಟಾಪಿಕ್ ಎಂಟ್ರಿ ಆಗ್ತೀನಿ. ಹಾಗಾದರೆ ಜೀರ್ಣಾಂಗ ಅಂದರೆ ಆಹಾರ ಜೀರ್ಣವಾಗುವುದು, ಆಹಾರ ಪಚನವಾಗುವುದು, ಆಹಾರ ರಕ್ತಗತವಾಗುವ ಕ್ರಿಯೆಗೆ ನಾವೇನಂತ ಕರಿತೀವಿ? ಜೀರ್ಣ ವ್ಯವಸ್ಥೆ ಅಂತ ಕರಿತೀವಿ. ಕಾಮನ್ ಆಗಿ ನಮಗೆ ಗೊತ್ತಿರತಕ್ಕಂಥದ್ದು. ಬಟ್ ನಮಗೆ ಈ ಆಹಾರದ ಬಗ್ಗೆ ಗೊತ್ತಿರಬೇಕಲ್ವಾ? ಎಲ್ಲೆಲ್ಲಿ ಯಾವ ಆಹಾರ ಜೀರ್ಣ ಆಗತ್ತೆ ಅದು ಕ್ಲಿಯಾರಿಟಿ ಬೇಕಲ್ವಾ? ಆ ಕ್ಲಿಯಾರಿಟಿ ಬೇಕು ಅಂದರೆ ಫಸ್ಟ್ ನೀನು ಏನು ತಿಂತೀಯ ಅಂತ ಫಸ್ಟ್ ನೋಡ್ಬೇಕು. ನೀನೇನು ತಿಂತಿದೀಯಾ? ಸರ್ ಇವತ್ತು ರಾತ್ರಿ ಮುದ್ದೆ ತಿಂದೆ ಸರ್, ಸರ್ ಚಪಾತಿ ತಿಂದೆ ಸರ್, ತಿನ್ನಪ್ಪ. ರೊಟ್ಟಿ ತಿಂದೆ ಸರ್, ತಿನ್. ಅನ್ನ ತಿಂದೆ ಸರ್, ತಿನ್. ನೋಡಿ, ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ಇದನ್ನು ಸ್ವಲ್ಪ ಗಮನಿಸಿ,
ಎಲ್ಲವೂ ಕೂಡ ಏಕದಳ ಸಸ್ಯಗಳಿಂದ ಬಂದಿರೋದು, ಮಾನೋಕಾಟ್ ಪ್ಲಾಂಟ್ಸ್. ಕ್ಲಿಯರ್? ಎಲ್ಲವೂ ಏಕದಳ ಸಸ್ಯಗಳಿಂದ ಬಂದಿರೋದು. ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ, ಪರೋಟ, ಪೂರಿ ಎಲ್ಲವೂ ಏಕದಳ ಸಸ್ಯಗಳಿಂದ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಟಾಪಿಕ್ ಅಂದರೆ ಜಸ್ಟ್ ಸಿಂಪಲ್. ಏನು ಸರ್ ಮುದ್ದೆ ತಿಂದೆ ಸರ್, ಚಪಾತಿ ತಿಂದೆ ಸರ್, ರೊಟ್ಟಿ ಮುದ್ದೆ ಚಪಾತಿ ತಿಂತೀಯನ? ಅದ್ರ ಮೇಲೆ ಒಂದು ಬ್ಯೂಟಿಫುಲ್ ಪಲ್ಯ ಸರ್, ಅವರೆಕಾಳು ಪಲ್ಯ ಸರ್, ಹಲಸಂದಿ ಕಾಳು ಪಲ್ಯ ಸರ್, ಹೆಸರು ಕಾಳು ಪಲ್ಯ ಸರ್. ಇವೆಲ್ಲ ಕಾಳಲ್ವಾ? ನೋಡಿ, ಇವೆಲ್ಲ ದ್ವಿದಳ. ಯಾರು ರೊಟ್ಟಿ ಒಬ್ಬರೇ ತಿನ್ನಲ್ಲ. ಆಗಲೇ ಹೇಳಿದ ಬುಕಾಳಿ, ರೊಟ್ಟಿ ಮೇಲೆ ಏನು ಬೇಕೇ ಬೇಕು, ಪಲ್ಯ ಬೇಕೇ ಬೇಕು. ಕ್ಲಿಯರ್? ರೊಟ್ಟಿ ಪಲ್ಯ ಮಾಡಿದ ತಕ್ಷಣ ಪಲ್ಯಕ್ಕೆ ಒಂದು ಬ್ಯೂಟಿಫುಲ್ ಒಗ್ಗರಣೆ ಬೇಕೇ ಬೇಕಲ್ವಾ? ಒಗ್ಗರಣೆ ಎಣ್ಣೆಯಿಂದನಾದರೂ ಹಾಕ್ಬೋದು, ಬೆಣ್ಣೆಯಿಂದನಾದರೂ ಹಾಕ್ಬೋದು, ತುಪ್ಪದಿಂದನಾದರೂ ಹಾಕ್ಬೋದು. ಕ್ಲಿಯರ್? ಎಣ್ಣೆ, ಬೆಣ್ಣೆ, ತುಪ್ಪ. ಸ್ನೇಹಿತರೆ, ಇವು ಆಹಾರದ ಪ್ರಮುಖ ಮೇಜರ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಆಹಾರದ ಬೃಹತ್ ಪೋಷಕಾಂಶಗಳು ಇವು ಮೂರು. ಇದನ್ನೇ ನಾವು ಆಹಾರ ತಿನ್ನೋದು. ಕ್ಲಿಯರ್? ಇದೆ ತಾನೆ ಸರ್? ಚಿಕನ್ ಇಲ್ಲಿ ಸೇರಿಸ್ಕೊಬಿಡಿ, ಚಿಕನ್ ತಿನ್ನೋದಿದ್ರೆ ಇಲ್ಲೂ ಸೇರಿಸ್ಕೊಬೋದು, ಇಲ್ಲೂ ಸೇರಿಸ್ಕೊಬೋದು. ಮಟನ್ ಇಲ್ಲೂ ಸೇರಿಸ್ಕೊಬೋದು. ಕ್ಲಿಯರ್? ರೊಟ್ಟಿ ಮೇಲೆ ಮಟನ್ನೇ ತಾನೇ ತಿನ್ನೋದು, ರೊಟ್ಟಿ ಮೇಲೆ ಚಿಕನ್ನೇ ತಾನೇ ತಿನ್ನೋದು. ಓಕೆ, ಇವು ಆಹಾರದ ಪ್ರಮುಖ ಬೃಹತ್ ಪೋಷಕಾಂಶಗಳು. ಯಾವುದು ನೋಡಿ, ಇವು ಮೂರನ್ನು ಮಿಕ್ಸ್ ಮಾಡ್ಕೊಂಡು ತಿಂತೇವೆ ನಾವು. ಈ ಪಲ್ಯ, ಹೆಸರು ಕಾಳವನ್ನು ಒಗ್ಗರಣೆ ಹಾಕ್ಕೊಂಡು ಮುದ್ದೆ ಆರ್ ಚಪಾತಿ ಆ ರೊಟ್ಟಿ ಮೇಲೆ ಇಟ್ಕೊಂಡು ಹೊರಡಾದ್ರೆ ದಿಸ್ ಇಸ್ ದ ಬ್ಯೂಟಿಫುಲ್ ಟಾಪಿಕ್. ಇದು ಗೊತ್ತಾದರೆ ನಮಗೆ ಡೈಜೆಸ್ಟ್ ಸಿಸ್ಟಮ್ ಈಸಿಯಾಗಿ ಅರ್ಥ ಆಗತ್ತೆ. ಕ್ಲಿಯರ್? ನೋಡಿ, ಏಕದಳ ಸಸ್ಯದಿಂದ ನಮಗೆ ಕಾರ್ಬೋಹೈಡ್ರೇಟ್ ಸಿಗತ್ತೆ. ಕ್ಲಿಯರ್? ಕಾರ್ಬೋಹೈಡ್ರೇಟ್ ನಮಗೆ ಇದು ಬೇಕೀಗ. ಕಾರ್ಬೋಹೈಡ್ರೇಟ್ ಎಲ್ಲಿ ಜೀರ್ಣ ಆಗತ್ತೆ ಅಂತ. ದ್ವಿದಳ ಸಸ್ಯಗಳಿಂದ ನಮಗೆ ಪ್ರೋಟೀನ್ ಸಿಗತ್ತೆ. ದ್ವಿದಳ ಸಸ್ಯಗಳಿಂದ ನಮಗೇನು ಸಿಗತ್ತೆ? ಪ್ರೋಟೀನ್ ಸಿಗತ್ತೆ. ಎಣ್ಣೆ, ಬೆಣ್ಣೆ, ತುಪ್ಪದಿಂದ ನಮಗೆ ಲಿಪಿಡ್ ಸಿಗತ್ತೆ. ಕೊಬ್ಬು, ಲಿಪಿಡ್ ಸಿಗತ್ತೆ. ಇದು ಶಕ್ತಿಯನ್ನು ಕೊಡುವ ಆಹಾರದ ಘಟಕ. ಇದು ದೇಹವನ್ನು ನಿರ್ಮಾಣ ಮಾಡ್ತಕ್ಕಂಥ ಆಹಾರದ ಘಟಕ. ಇದು ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರದ ಘಟಕ. ಕಾರ್ಬೋಹೈಡ್ರೇಟ್ ಅಂಡ್ ಲಿಪಿಡ್ ಎನರ್ಜಿ ಗಿವಿಂಗ್ ಫುಡ್ ಆರ್ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್. ಪ್ರೋಟೀನ್ಸ್ ದಟ್ ಇಸ್ ದ ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯೆಂಟ್ಸ್. ಓಕೆ, ದಟ್ ಈಸ್ ಏಕದಳ ಧಾನ್ಯಗಳಿಂದ ಕಾರ್ಬೋಹೈಡ್ರೇಟ್ ನಮಗೆ ಎನರ್ಜಿ ಸಿಗತ್ತೆ. ದ್ವಿದಳ ಧಾನ್ಯದಿಂದ ಪ್ರೋಟೀನ್ ಸಿಗತ್ತೆ. ದಿಸ್ ಪ್ರೋಟೀನ್ ದೇಹವನ್ನು ದಷ್ಟಪುಷ್ಟವಾಗಿ ನಿರ್ಮಾಣ ಮಾಡುತ್ತೆ. ಎಣ್ಣೆ, ತುಪ್ಪ, ಬೆಣ್ಣೆಗಳಿಂದ ಲಿಪಿಡ್ ಸಿಗತ್ತೆ. ಇದು ನಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಇದೆಯಲ್ವಾ, ಇದಕ್ಕೆ ನಾವು ಕಾಂಪ್ಲೆಕ್ಸ್ ಫುಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಂಪ್ಲೆಕ್ಸ್ ಫುಡ್. ಕನ್ನಡದಲ್ಲಿ ಸಂಕೀರ್ಣ ಆಹಾರ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಕೀರ್ಣ ಆಹಾರ, ಕಾಂಪ್ಲೆಕ್ಸ್ ಫುಡ್. ಈ ಕಾಂಪ್ಲೆಕ್ಸ್ ಫುಡ್ ಏನು ರೆಡಿ ಆಗತ್ತಲ್ವಾ, ಸಸ್ಯಗಳಲ್ಲಿ ರೆಡಿ ಆಗತ್ತೆ, ಪ್ಲ್ಯಾಂಟ್ಸಲ್ಲಿ ರೆಡಿ ಆಗತ್ತೆ. ಇದು ಕಾಂಪ್ಲೆಕ್ಸ್ ಫುಡ್. ಕ್ಲಿಯರ್? ಆ್ಯಕ್ಚುಲಿ ಪ್ಲ್ಯಾಂಟ್ಸಲ್ಲಿ ಸರಳ ಸಿಂಪಲ್ ಫುಡ್ಡೇ ರೆಡಿ ಆಗುತ್ತೆ. ಬಟ್ ನೈಟಲ್ಲಿ ಏನಾಗ್ಬಿಡುತ್ತೆ, ಡಾರ್ಕ್ ರಿಯಾಕ್ಷನಲ್ಲಿ ಇವೆಲ್ಲವೂ ಕಾಂಪ್ಲೆಕ್ಸ್ ಫುಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ಸಂಕೀರ್ಣ ಆಹಾರವನ್ನು ನಾವು ತಗೊಂಡು, ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡನ್ನು ತಗೊಂಡು ಸರಳ ಆಹಾರವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಕ್ಲಿಯರ್? ಸರಳ ಆಹಾರವನ್ನಾಗಿ ಕಾಂಪ್ಲೆಕ್ಸ್ ಫುಡ್ಡನ್ನು ಕ್ಲಿಯರ್ ನಾವು ಸಿಂಪಲ್ ಫಾರ್ಮ್ ಆಫ್ ಫುಡ್ಡನ್ನಾಗಿ ಕನ್ವರ್ಟ್ ಮಾಡ್ತೀವಿ. ಈ ಕಾಂಪ್ಲೆಕ್ಸ್ ಫುಡ್ಡನ್ನು ಸಿಂಪಲ್ ಫಾರ್ಮ್ ಫುಡ್ ಆಗಿ ಕನ್ವರ್ಟ್ ಮಾಡೋದೇ ಡೈಜೆಸ್ಟಿವ್ ಸಿಸ್ಟಮ್, ದಟ್ ಇಸ್ ದ ಜೀರ್ಣಕ್ರಿಯೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜೀರ್ಣಕ್ರಿಯೆಯ ಮೊದಲ ಕೆಲಸವೇ ಸಂಕೀರ್ಣ ಆಹಾರವನ್ನು ಸರಳ ಆಹಾರವನ್ನಾಗಿ ಪರಿವರ್ತನೆ ಮಾಡೋದು. ಅಂದರೆ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸನ್ನಾಗಿ ಪರಿವರ್ತನೆ ಮಾಡೋದು, ಪ್ರೋಟೀನನ್ನು ಅಮೈನೋ ಆಮ್ಲವಾಗಿ ಪರಿವರ್ತನೆ ಮಾಡೋದು, ಲಿಪಿಡನ್ನು, ಫ್ಯಾಟನ್ನು ಫ್ಯಾಟಿ ಆ್ಯಸಿಡನ್ನಾಗಿ ಕನ್ವರ್ಟ್ ಮಾಡೋದೇ ಡೈಜೆಸ್ಟಿವ್ ಸಿಸ್ಟಮ್. ದಿಸ್ ಈಸ್ ಕಾಂಪ್ಲೆಕ್ಸ್ ಫುಡ್, ದಿಸ್ ಈಸ್ ಸಿಂಪಲ್ ಫುಡ್. This is complex food, this is simple form. This is complex form, this is simple form. ಕಾಂಪ್ಲೆಕ್ಸ್ ಫಾರ್ಮಲ್ಲಿರ್ತಕ್ಕಂತಹ
ಫುಡ್ಡನ್ನು ಸಿಂಪಲ್ ಫಾರ್ಮಿಗೆ ಕನ್ವರ್ಟ್ ಮಾಡೋದೇ ಡೈಜೆಸ್ಟಿವ್ ಸಿಸ್ಟಮ್ನ ಮೇನ್ ರೋಲ್ ಸ್ನೇಹಿತರೆ. ಇದನ್ನು ನಾವು ಹಂತ ಹಂತವಾಗಿ ದಟ್ ಈಸ್ ಮೌತಲ್ಲಿ ಏನು ಕಾರ್ಬೋಹೈಡ್ರೇಟ್ ಆರ್ ಪ್ರೋಟೀನ್ ಆರ್ ಲಿಪಿಡ್ ಸಿಂಪಲ್ ಫಾರ್ಮಿಗೆ ಬರುತ್ತಾ, ಆರ್ ಸ್ಟೊಮಕಲ್ ಬರುತ್ತಾ, ಆರ್ ಲಿವರ್ದ ಫಂಕ್ಷನ್ ಏನು, ಆರ್ ಪ್ಯಾನ್ಕ್ರಿಯಾಸ್ದ ಫಂಕ್ಷನ್ ಏನು, ಸ್ಮಾಲ್ ಇಂಟೆಸ್ಟೈನ್ದ ಫಂಕ್ಷನ್ ಏನು, ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ದ ಫಂಕ್ಷನ್ ಏನು, ರೆಕ್ಟಮ್ದ ಫಂಕ್ಷನ್ ಏನು, ಆನಸ್ದ ಫಂಕ್ಷನ್ ಏನು, ಇಲ್ಲಿಂದ ನಾವು ಸಿಂಪಲ್ ನೋಡಿ, ಮಜಾ ಇದೆ ಈ ಟಾಪಿಕ್. ಇಲ್ಲಿ ನಾವು ಸಂಕೀರ್ಣ ಆಹಾರ ಕಾಂಪ್ಲೆಕ್ಸ್ ಫುಡ್ಡನ್ನು ಬಾಯಲ್ಲಿ ಹಾಕಿ ಸಿಂಪಲ್ ಫಾರಮ್ ಫುಡ್ಡನ್ನು ಈ ಸ್ಮಾಲ್ ಇಂಟೆಸ್ಟೈನಿಂದ ಬ್ಲಡ್ಡಿಗೆ ಕಳಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗಿದೆಯಲ್ವಾ? ಈ ಡೈಜೆಸ್ಟಿವ್ ಸಿಸ್ಟಮ್ ಏನು ಈ ಜೀರ್ಣಾಂಗ ಇದೆಯಲ್ವಾ, ಈ ಜೀರ್ಣನಾಳ ಇದೆಯಲ್ವಾ, ಇದಕ್ಕೆ ಆಲ್ಮಿನೇಟ್ರಿ ಕೆನಾಲ್ ಅಂತ ಕರಿತೀವಿ. ಕ್ಲಿಯರ್? ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಲಾಂಗ್ ಆಲ್ಮಿನೇಟ್ರಿ ಕೆನಾಲ್, ಅಂದರೆ ಜೀರ್ಣನಾಳ ವ್ಯವಸ್ಥೆಯನ್ನು ಹೊಂದಿದೆ. ಅದರ ಒಳಗಡೆ ಅನೇಕ ಜೀರ್ಣ ಗ್ರಂಥಿಗಳು ಕಂಡುಬರುತ್ತೆ, ಜೀರ್ಣಕಾರಿ ಕಿಣ್ವಗಳು ಕಂಡುಬರುತ್ತೆ. ಕ್ಲಿಯರ್? ಎಲ್ಲಿಂದ? ಸಿಂಪಲ್ ಮೌತಿಂದ ಆನಸ್ನವರೆಗೂ ಇರ್ತಕ್ಕಂಥದ್ದಕ್ಕೆ ನಾವು ಜೀರ್ಣನಾಳ ಅಂತ ಕರಿತೀವಿ. ಅಬೌಟ್ 8ರಿಂದ 10 ಮೀಟರ್ ಲಾಂಗ್ ಇನ್ ಅಡಲ್ಟ್, ವಯಸ್ಕರಲ್ಲಿ 8ರಿಂದ 10 ಮೀಟರ್ ಇರುತ್ತೆ. ಕ್ಲಿಯರ್? ಇದು ಮೇನ್ ಫಂಕ್ಷನ್. ಆಲ್ರೆಡಿ ಹೇಳಿದ್ದೀನಿ, ಬ್ರೇಕ್ ಡೌನ್ ಫುಡ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್, ಅಂದರೆ ಕಾಂಪ್ಲೆಕ್ಸ್ ಫಾರಮ್ ಫುಡ್ಡನ್ನು ಸಿಂಪಲ್ ಫಾರಮ್ ಫುಡ್ಡನ್ನಾಗಿ ಕನ್ವರ್ಟ್ ಮಾಡಿ ಅಬ್ಸಾರ್ವ್ ಮಾಡಿ, ಕ್ಲಿಯರ್, ಆ ನ್ಯೂಟ್ರಿಯೆಂಟ್ಸ್ ಅಂಡ್ ಎಲಿಮಿನೇಟ್ ದ ಅನ್ಡೈಜೆಸ್ಟೆಡ್ ಫುಡ್. ಆ ನ್ಯೂಟ್ರಿಯೆಂಟ್ಸನ್ನು ಜೀವಕೋಶಗಳಿಗೆ ಲೈಫ್ ಪ್ರೊಸೆಸ್ಗೆ ಕೊಟ್ಟು ನೆಕ್ಸ್ಟ್ ಅನ್ವಾಂಟೆಡ್ ಮೆಟೀರಿಯಲ್ಸನ್ನು ಎಕ್ಸ್ಕ್ರೀಟ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಕ್ಲಿಯರ್? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬ್ಯೂಟಿಫುಲ್ ಮೌತಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಾಯಿ ಅಂಗಳದಿಂದ ಸ್ಟಾರ್ಟ್ ಆಗುತ್ತೆ, ಬಕ್ಕಲ್ ಕ್ಯಾವಿಟಿ. ನೆಕ್ಸ್ಟ್ ಫೇರಿಂಗ್ಸ್ ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದನಾಳ, ಗುದದ್ವಾರ. ಕ್ಲಿಯರ್? ಇದು ನಮ್ಮ ಬ್ಯೂಟಿಫುಲ್ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳು ಸ್ನೇಹಿತರೆ. ಇಲ್ಲಿಂದ ಇಲ್ಲಿವರೆಗೂ ಆಹಾರ ಯಾವ ರೀತಿ ಕಾಂಪ್ಲೆಕ್ಸ್ ಫಾರ್ಮಿಂದ ಸಿಂಪಲ್ ಫಾರ್ಮಿಗೆ ಬರುತ್ತೆ, ವಾಟ್ ಈಸ್ ದ ರೋಲ್ ಆಫ್ ಮೌತ್ ಇನ್ ಸೆಲವರಿ ಗ್ಲ್ಯಾಂಡ್, ವಾಟ್ ಈಸ್ ದ ರೋಲ್ ಆಫ್ ಲಿವರ್, ವಾಟ್ ಈಸ್ ದ ರೋಲ್ ಆಫ್ ಪ್ಯಾನ್ಕ್ರಿಯಾಸ್, ಇನ್ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ.